ಆತ್ಮಾವಲೋಕನ ಶ್ರೀ ಹರಿಯವರೇ ನಮಸ್ಕಾರ. ಶುಭವಾಗಲಿ. ಈಗ ನೀವು ದಾಖಲೆ ಮಾಡ್ಕೋತಾ ಇದ್ದೀರಾ, ಬಹಳ ಸಂತೋಷ. ನಿಮ್ಮ ಈ ಚಾನೆಲ್ ತೌಪ್ಯತಿಷ್ಯವಾಗಿ ಅಭಿವೃದ್ಧಿ ಅಂತ ಹಾರೈಸ್ತಾ ನೀವು ಎಲ್ಲ ತಗೋಬೇಕು ಅಂತ ಬಂದಿದ್ದೀರಾ, ದರ್ಶನ ಮಾಡ್ಕೊಂಡಿದ್ದೀರಾ. ನಿನ್ನೆ ಒಂದಾಯ್ತು, ಇವತ್ತು ಕಂಟಿನ್ಯೂ ಮಾಡಿ. ಮೈಸೂರಿನ ಕಲಾ ತಪಸ್ವಿಯಾದ ನಿಮಗೆ ಅನಂತ ನಮಸ್ಕಾರ. ಮೇಡಮ್ ಅವ್ರಿಗೂ ಕೂಡ ನಮಸ್ಕಾರ, ಉಮಾದೇವಿ ಅವ್ರಿಗೂ. ಎಲ್ಲ ನಿಮ್ಮಂತ ಹಿರಿಯರ ಆಶೀರ್ವಾದ ನನ್ನ ಮೇಲೆ ಇದ್ರೆ ಖಂಡಿತ. ಗುರುಗಳಿಗೆ ಬಂದಿರೋ ಪ್ರಶಸ್ತಿ ಬಗ್ಗೆ ನೀವೊಂದೆರಡು ಮಾತಾಡಿ ಅಂತ ಹೇಳ್ತೀನಿ. ಇದು ನಮ್ಮ ಪೂಜಾ ಗ್ರಹ. ನಿಮಗೆ ಯಾವ ದೇವರು ತುಂಬಾ ಇಷ್ಟ? ನಾನೇ ಹೇಳ್ತೀನಿ, ನಮ್ಮ ತಾಯಿ 100 ವರ್ಷದ ಹಿಂದೆ ರಿಬ್ಬನ್ ವರ್ಕ್ ಮಾಡಿ ಅಲ್ಲಿ ಒಡ್ಡೋಲಗ ಶಿವಶಕ್ತಿಯರ ಒಡ್ಡೋಲಗ ನಮ್ಮ ತಾಯಿ ಇಲ್ಲ ಇದ್ದಿದ್ರೆ 100 year ಆಗಿರೋದು. ಸುಬ್ಬಲಕ್ಷ್ಮ ವಿಶ್ವೇಶ್ವರಯ್ಯ ಅಂತ ನಮ್ಮ. ಹಾಗಾಗಿ ನಿಮ್ಮ ಮನದೇವರ ಹೆಸರು ನಿಮಗೆ ಸರಿ. ಇದು ನನಗೆ ಬಂದ ಚೇರ್ಪರ್ಸನ್ ಆಗಿದ್ದಲ್ಲ, ಸಂಗೀತ ವಿದ್ಯಾನಿಧಿ. ಇದು 27ನೇ ಸಂಗೀತ ಸಮ್ಮೇಳನದ ನನ್ನ ಚೇರ್ಪರ್ಸನ್ ಆಗಿದ್ದೆ. 5 ದಿವಸ ನನ್ನ ಅಧ್ಯಕ್ಷತೆಯಲ್ಲಿ JSS ಸ್ವಾಮೀಜಿಗಳು, ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ಆಶೀರ್ವಾದದಿಂದ ನನಗೆ ಅದೊಂದು ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸಲ್ಲಿ 5 ದಿವಸ ನಾನು ಮಾಡೋ ಹಾಗಂತ ಸುಯೋಗ ನನಗೆ ಲಭಿಸ್ತು. ಆಗ ನಮ್ಮ ಇಂಟರ್ನ್ಯಾಷನಲ್ ಇವರು ಡಾಕ್ಟರ್ ಮೈಸೂರು ಮಂಜುನಾಥ್, ಮೈಸೂರು ನಾಗರಾಜ್ ಇವರು, ಹೌದು ಅವರು ನಮ್ಮ ಮೊದಲನೇದು ಶ್ರೀಚಕ್ರ. ಆಮೇಲೆ ನಂದು ಅಷ್ಟು ಮಾಡಿದ್ದು. ನಾ ಮುಂಚೆ ಎಲ್ಲ ಇದನ್ನೇ ತಗೊಂಡು ಹೋಗ್ತಿದ್ದೆ ಲೆಕ್ಚರ್ಗೆ. ಈಗ ಪವರ್ ಪಾಯಿಂಟ್ ಅಲ್ಲಿ ಮಾಡ್ತೀನಿ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ. ಆದರೆ ಅವರ ವಿದ್ವತ್ವನ್ನ ಮಾನ್ಯತೆ ಮಾಡಿ ಸರ್ಕಾರ ಕೊಟ್ಟಿದ್ದಕ್ಕೆ ಹೆಚ್ಚಿನ ಗೌರವ. ಇದು ಮಹಾರಾಣಿಯವರು ಪುಸ್ತಕ ಬಿಡುಗಡೆ ಸಮಾರಂಭ ಆ ಸಂದರ್ಭದಲ್ಲಿ ನೆನಪಿನ ಕಾಣಿಕೆ ಅರಮನೆ ವತಿಯಿಂದ. ಇದು ನಾವು ವಿದೇಶಕ್ಕೆ ಹೋದಾಗ ಸಿಂಗಪೂರ್ನಲ್ಲಿ ವೀಣೆ ಮತ್ತು ಹೂವಿನ ಲೇಸರ್ ವಿದ್ಯುತ್ ಇದನ್ನ ಕೊಟ್ಟಿದ್ದು. ಕೆಳಗಡೆದೆಲ್ಲ ವಿವಿಧ ಸಂಸ್ಥೆಗಳಿಂದ ಬಂದಂತಹ ಪದಕಗಳು. ನನ್ನೊಂದು ಬೆಳ್ಳಿ ವೀಣೆ ಕೂಡ ಇದೆ ನೋಡಿ. ಇದು ನಮ್ಮ ಮನೆಯ ದೇವರ ಶಿವಶಕ್ತಿ ಸಾಂಕೇತಿಕವಾಗಿ ಯಾವುದೋ ಸಂಸ್ಥೆಯವರು ಕೊಟ್ಟಿದ್ದು. ಇದು ಇತ್ತೀಚೆಗೆ ಬಂದಂತ ಕೃಷ್ಣ. ಎಲ್ಲಾ ದೇವರುಗಳು ನಮ್ಮಲ್ಲಿ. ಇದು ಕರ್ನಾಟಕ ಕಲಾಶ್ರೀ ಜೊತೆ ಬಂದಿದೆ. ಕರ್ನಾಟಕ ಕಲಾಶ್ರೀ ಜೊತೆ ಬಂದಿದೆ. ಇದು ಇಂಟರ್ನ್ಯಾಷನಲ್ ಅವಾರ್ಡು ಅನನ್ಯ ಪುರಸ್ಕಾರ ಅಂತ ಅದು ಬಂದಿರೋದು. ಹೀಗೆ ಕೆಲವು ಜ್ಞಾಪಕ ಇದೆ, ಕೆಲವು ಇರೋಷ್ಟು. ಯಾಕಂದ್ರೆ ದೊಡ್ಡ ಸಂಸ್ಥೆಗಳು ಕೊಟ್ಟು ಅಂದ್ರೆ ಅವ್ರ ಕಲೆಮನೆ ಪ್ರಶಸ್ತಿ ಅಂತ ದಂಪತಿಗಳು ಇಬ್ಬರನ್ನು ಕೊಟ್ಟಿದ್ದು. ಡಾಕ್ಟರ್ ಕೆ ಕುಮಾರ್ ಅಂತ ಅವ್ರದ್ದು ಕಲೆಮನೆ. ಇದು ಲಲಿತ ಕಲಾಸಮ ಅಂತ ಬೆಂಗಳೂರಿನವರು. ಇದು ಇಂಟರ್ನ್ಯಾಷನಲ್ ಅವಾರ್ಡು. ಅದೇ ಶಾಸ್ತ್ರ ಕೌಸ್ತುಭ ಅಂತ, ಸಂಗೀತ ಶಾಸ್ತ್ರ. ತುಂಬಾ ಸಂತೋಷ ಆಗ್ತದೆ ಎಲ್ಲ ದೇವಿಯರ ಆಶೀರ್ವಾದ. ಇದು ನೋಡಿ TV ಗೋಪಾಲಕೃಷ್ಣ ಅವರು ಕೊಟ್ಟಿದ್ದು. ಇವತ್ತಿನ ಕಾಲಘಟ್ಟದಲ್ಲಿ ಮೈಸೂರು ಜಯಚಾಮರಾಜ ಒಡೆಯರ್ನ ಭಾವಚಿತ್ರದಲ್ಲಿ ನೋಡ್ತೀವಿ. ನಿಮ್ಮ ಮುಖಾಂತರ ಅವರನ್ನ ನಮಗೆ ಕಲೆಗೋಸ್ಕರನೇ ಇದನ್ನ ಬಿಟ್ಟು ವೃತ್ತಿ ಬಿಟ್ಟು ಬ್ಯಾಂಕ್ ಉದ್ಯೋಗಿ ಆಗಿದ್ದವರು ಬಿಟ್ಟು ಇದಕ್ಕೋಸ್ಕರ ತೊಡಗಿಸ್ಕೊಂಡ್ರು. ಸುಮಾರು 10 ವರ್ಷ ಸರ್ವಿಸ್ ತ್ಯಾಗ ಮಾಡಿ ಕಲೆಗೋಸ್ಕರನೇ. ಇಲ್ಲ, ನನ್ನ ಈಗೇನು MA BSc B.Ed ಪ್ರೊಫೆಸರ್ HS ಉಮಾದೇವಿ ಪ್ರೊಫೆಸರ್ ಇದಾಗಿ ನನ್ನ ಜೊತೆಗೂ ಹೆಗಲಣಿಯಾಗಿ ನಿಂತ್ಕೊಂಡು ನನ್ನ ಪುಸ್ತಕಗಳ ಪ್ರೂಫು. ಅದೇ ರೀತಿ JSS ಸಂಸ್ಥೆಯಲ್ಲಿ 43 ವರ್ಷ ಸರ್ವಿಸ್ ಮಾಡಿ ನೋಡಿ. ನನಗೆ ಖುಷಿ ಏನಂತಂದ್ರೆ
ಸಂಗೀತದ ಒಂದು ಕ್ಷೇತ್ರದಲ್ಲಿ ಯಾರೇ ಒಂದು ದಿಗ್ಗಜರನ್ನು ನಾವು ಕಲಾವಿದರನ್ನು ನೋಡಿದ್ರೆ ಅವರು ಕಲೆ ಆಸಕ್ತಿ ದೊಡ್ಡ ಕಲಾವಿದರಾಗಿರ್ತಾರೆ, ಶಿಷ್ಯ ವೃಂದನೂ ಹೌದು. ತಯಾರು ಮಾಡ್ತಾ ಹೋಗ್ತಾರೆ. ಆದ್ರೆ ಇವತ್ತಿನ ಈಗ ಕಾರ್ಪೊರೇಟ್ ಸಂಸ್ಥೆಗಳೇನಿದೆ, ಕಂಪ್ನಿ ಸಂಸ್ಥೆಗಳೇನಿದೆ, ಅವ್ರು ಮ್ಯಾನೇಜರ್ ಅಂತ ಇರ್ತಾರೆ, ಅವ್ರು ಯಾರನ್ನು ಬೆಳೆಸೋದು ಇಲ್ಲ. ಆ ವಿಜ್ಞಾನ ಅವ್ರ ಹತ್ರನೇ ಇಟ್ಕೊಂಡಿರ್ತಾರೆ. ಯಾರಿಗೂ ಅವ್ರು ಅದಕ್ಕೇನೆ ಶ್ರೀಹರಿ ಅವರೇ, ನೀವು ಮಾಡ್ತಿದ್ದೀರಲ್ಲ, ನಂದು ನಾಳೆ 4100 ಇದಾಗುತ್ತೆ ಪ್ಲೇ ಲಿಸ್ಟ್ ಅಲ್ಲಿ. ಯೂಟ್ಯೂಬ್ ನಲ್ಲಿ ಫ್ರೀ ಆಗಿ ವಿ ನಂಜುಂಡಸ್ವಾಮಿ ಅಂತ ನೀವು ಟೈಪ್ ಮಾಡ್ಬಿಟ್ರೆ ಸಾಕು. ಯೂಟ್ಯೂಬ್ ಅಲ್ಲಿ 4000 ಎಷ್ಟು ಸಬ್ಜೆಕ್ಟ್, 795 ಸಬ್ಜೆಕ್ಟು. ಅದನ್ನ ಪ್ಲೇ ಲಿಸ್ಟ್ ಅಲ್ಲಿ 88ಗೆ ಅಬ್ರಿಜ್ ಮಾಡಿದ್ದೀನಿ. ಒಂದೊಂದರಲ್ಲಿ ಎಷ್ಟೋ ಇದೆ. ಮುಖ್ಯ ಉದ್ದೇಶ ಏನು ಅಂದ್ರೆ ನನ್ನಲ್ಲಿ Posterity. ಅದನ್ನ ಮುಂದಿನ ನೋಡಿ, ಪೀಳಿಗೆಗೆ ವರ್ಗಾಯಿಸಬೇಕು. ಸಿನಿಮಾ ಕಲಾವಿದರನ್ನು ಈ ರೀತಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಏನೋ ಒಂದು ಕಲೆ ನೃತ್ಯನೋ ಯಾವ್ದಾದ್ರು ಪಟವಾಗಿರ್ತಾರೆ, ಇನ್ನೊಬ್ರು ಕೇಳಕೊಡೋದು ಇಲ್ಲ. ಆದ್ರೆ ಸಂಗೀತ ಅನ್ನೋದು ಒಂದ್ ರೀತಿಯ ವಿದ್ಯಾ, ಒಂದ್ ರೀತಿ ಗಂಧರ್ವ ವಿದ್ಯೆ ಅನ್ನೋದನ್ನ ನಾವು ಬಹಳ ಕರೆಕ್ಟ್. ನೀವು ಇಷ್ಟು ಸಂಗೀತ, ಸಾಹಿತ್ಯ, ಸಂಸ್ಕೃತ, ಸಂಸ್ಕೃತಿ 4 ಚತುರ್ವೇದಗಳಿದ್ದಾವೆ. ಇದನ್ನು ನಾವು ಪಸರಿಸ್ಬೇಕು. ಸಿನಿಮಾದೇ ಒಂದು ಬೇರೆ. ನಾನು ಅವ್ರನ್ನ ಇದು ಮಾಡೋದು, ಈಗ ನನಗೆ ಸಿನಿಮಾದವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟಿದ್ದಾರೆ, ಜಿ.ವಿ. ಅಯ್ಯರ್ ಅವ್ರು ಕೊಟ್ಟಿದ್ದಾರೆ. ಆ ಮಾಧ್ಯಮ ಬಹಳ ಜನ ರೀಚ್ ಆಗುತ್ತೆ. ಅದನ್ನ ನಾವು ಯಾಕಂದ್ರೆ ಈಗ ಶಂಕರಾಚಾರ್ಯ ಸಿನಿಮಾಕ್ಕೆ ಒಂದು ರೋಲ್ ಮಾಡಿ ಕೂಡ ಆಹ್ವಾನಿಸಿದ್ರು. ಬಟ್ ನನಗೆ ಹಲವಾರು ನನಗೆ ಇದು ಮೇಕಪ್ ಅಲರ್ಜಿ ಇದೆಲ್ಲ ಅದ ಕಾರಣಗಳು ನಿಜವಾದ ಹೇಳ್ಬಿಡ್ತಾ ಇದ್ದೀನಿ. ಆದ್ರೆ ಅವರ ಆಶೀರ್ವಾದನು ನಮ್ಗಿತ್ತು. ಚದುರಂಗಾರು ಪ್ರಶಸ್ತಿನೇ ಅವರಿಂದ ಬಂದಿದ್ದು. ಅಲ್ಲ, ಸಿನಿಮಾ ಕಲೆಯನ್ನ ನಾನೇನು ಅಲ್ಲಿಗಳಿಸಿಲ್ಲ. ಅಲ್ಲಿ ಹಾಡಬೇಕು ಅಂತಂದ್ರೆ ಮೂಲವಾಗಿ ನಮ್ಮ ಶಾಸ್ತ್ರೀಯ ಸಂಗೀತ ಅಧ್ಯಯನ ಇರ್ಬೇಕು. ಹಾಗೆ ಅದಿದೆ. ಅದೀಗ ನೋಡಿ, ಲತಾ ಮಂಗೇಶ್ಕರ್ ಅವರೇ ಆಗ್ಲಿ, ಭೀಮಸೇನ್ ಜೋಶಿ ಅವರೇ ಆಗ್ಲಿ, ಬಾಲಮುರಳಿ ಅವರೆಲ್ಲ ಹಾಡಿದ್ದಾರೆ ಸಿನಿಮಾಗಳಿದೆ. ರಾಗಗಳು ಆಧಾರದ ಮೇಲೆ ಹಾಡಿರು. ತಲಕ್ ಮೊಹಮ್ಮದ್ ರಫಿ ಇವರೆಲ್ಲ. ನಾನು ಅದ್ರ ಬಗ್ಗೆನೂ ಬಹಳ ಗೌರವ ಉಂಟು ನನಗೆ. ಯಾಕೆಂದ್ರೆ ನಾನು ಅವುಗಳನ್ನೇ ನನ್ನ ಪುಸ್ತಕದಲ್ಲಿ, ಲಲಿತ ಕಲಾ ದರ್ಶನದಲ್ಲಿ ಒಂದು ಚಾಪ್ಟರ್ ಮಾಡಿ ಇಟ್ಟಿದ್ದೀನಿ. ಬೇಸ್ಡ್ ಆನ್ ದೋಸ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ನಮ್ಮ ಸಂಗೀತಗಳಿಗೆ ಬೇರೆ ಯಾವುದು ಗೊತ್ತಾ? ಮೂಲ ಜಾನಪದ. ಅಲ್ಲಿಂದ ಜಟಾಮರಾಜೇಂದ್ರವರಿಗೂ ಇದರ ಬಗ್ಗೆ ಎಲ್ಲ ಬಹಳ ಒಲವಿತ್ತು. ಯಕ್ಷಗಾನ ಕರೆಸೋರು ಅಂದ್ರೆ ಅದರಿಂದ ಅವ್ರಿಗೆ 55 ವರ್ಷ ಬಾಳೆ ಬದುಕಿದ್ರು ಕೂಡ 94 ಸಂಸ್ಕೃತದ ಉತ್ಕೃಷ್ಟ ರಚನೆಗಳನ್ನ ಈ ಪ್ರಪಂಚಕ್ಕೆ ನೋಡಿ ಆಚಂದ್ರಾರ್ಕವಾಗಿದೆ. ಎಲ್ಲಾ ರಾಜರುಗಳಿಗಿಂತ ಅವ್ರದ್ದೆಲ್ಲ 600 ವರ್ಷಗಳ ಇತಿಹಾಸದ 24 ಆಳಿದ ದೊರೆಯ 25ನೇ ಮಹಾರಾಜ. ಅಷ್ಟು ಜನಕ್ಕೂ ಅವರಿಗೆ ಒಂದು ಗೌರವ ಸಮರ್ಪಣೆ 94 ರಚನೆಗಳ ಮೂಲಕ ಅಂತ ನನ್ನ ಆಕಾಶವಾಣಿಯಲ್ಲಿ 21 ಕಂತುಗಳಲ್ಲಿ ನಾನು ಮಾಡ್ತೀನಿ. ಪ್ರಸಾರ ಆದಾಗ ಇಡೀ ಅರಸು ಸಮುದಾಯದವರು ಆಕಾಶವಾಣಿಗೆ ಬಂದು ನಮ್ಮಿಬ್ಬರನ್ನು ಅಲ್ಲೇ ತೋರಿಸ್ತೀನಿ. ಅದಕ್ಕೆ ಯಾಕೆಂದ್ರೆ ಮೈಸೂರು ಆಕಾಶವಾಣಿಯಲ್ಲಿ ಆಮೇಲೆ ಅದು ಆರ್ಕೈವ್ಸ್ ಅಲ್ಲಿ ಇಟ್ಕೊಂಡಿದ್ದಾರೆ, ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಆಗುತ್ತೆ. ಅದ್ರ ಬಗ್ಗೆ ನನ್ನ ಒಂದು ಇಂಟರ್ವ್ಯೂ ಮಾಡಿ 11 ನಿಮಿಷದಲ್ಲಿ ನಂತರ 21 ಕಂತು ಬರ್ಕೊಟ್ಟೆ ನಾನು. ಅದನ್ನ ಇಬ್ರು ಓದಿದ್ದಾರೆ. ಒಬ್ರು ಸುಬ್ರಹ್ಮಣ್ಯಂ ನಾನು ತಿಳಿದುಕೊಂಡಾಗೆ, ಇಲ್ಲಿ ನಾನು ತುಂಬಾ ಅಧ್ಯಯನ ಮಾಡಿದ ಸ್ಥೂಲವಾಗಿ ನಾನು ತಿಳಿದುಕೊಂಡಾಗೆ, ನಮ್ಮ ಒಂದು ಭಾರತೀಯ ಒಂದು ಕರ್ನಾಟಕ ಶಾಸ್ತ್ರೀಯ ಪದ್ಧತಿ ಏನಿದೆ, ಇದು ಹುಟ್ಟಿದ್ದು ಚತುರ್ವೇದಗಳಾದ ಸಾಮವೇದ ಅಂದ್ರೆ ಎಷ್ಟು ಕಾಲ ಆಗೋಯ್ತು. ಗಾಂಧರ್ವ ವೇದ ಆ ಕಾಲದಿಂದ. ಅವಾಗ ರಾವಣ ಕೈಲಾಸ ಪರ್ವತನ ಎತ್ತಕ್ಕೆ ಹೋಗಿ ಅವ್ರ ದುರಹಂಕಾರದಿಂದ ಒದ್ದಾಡಿದ್ರಿಂದ ಅದು ನೋಡಿ, ಈ ದುರಹಂಕಾರ ಅದಲ್ಲ ಇದೆ. ಯಾರೇ ಆರ್ಟಿಸ್ಟ್ಗೆ ನಾನು ಯಾವಾಗ್ಲೂ ನಂದು ಕ್ಲಾರಿಯನ್ ಕಾಲ್ ಏನಂದ್ರೆ, ಹ್ಯುಮಿಲಿಟಿ ಇಸ್ ದ ಹಾಲ್ ಮಾರ್ಕ್ ಆಫ್ ಹ್ಯುಮ್ಯಾನಿಟಿ. ನೀವು ಎಷ್ಟೇ ಹತ್ರಕ್ಕೆ ಕೇಳಿ, ದೊಡ್ಡವರೆಲ್ಲ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಇದೇ ರೀತಿ ಅವ್ರು ಹೇಳ್ಕೊತಾರೆ ಗೊತ್ತಾ, ನಾನು ಯಾವ ಕ್ಷೇತ್ರದಲ್ಲಿ ನಾನು ಗುರುತಿಸಿರೋ, ನಾನು ಇನ್ನೂ ಕಲಿಯೋದು ಕೋಟಿ 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 ಇದೆ. ಇನ್ಫಿನಿಟ್ ವಿದ್ಯೆ ಅದು ನಮ್ಮನ್ನು ಏನೇ ಹೆಸರು ಕೊಟ್ಟರೆ ಗೌರವಿಸಿದ್ರೆ ಆ ಥರ ಆಗಲಿ ಎಂಬುದು ಜನಗಳ ಆಶಯ. ಅದಕ್ಕೆ ನಾವು ತುಂಬಾ ಮೆರೆಯೋ ಹಾಗಿಲ್ಲ. ನಾನು ಇಷ್ಟು ಮಾಡಿಬಿಟ್ಟಿದ್ದೀನಿ ಅಂದ್ರೆ ಮಹಾತಾಯಿ ನನಗೊಂದು ಪ್ರಕೃತಿ ಮಾತೆ ನಂಗೆ ಗರ್ತ. ತುಂಬಾ ಜನ ಯುವಕರು ಹುಡ್ಕೊಂಡ್ ಬರ್ತಾರೆ ನಮ್ಮ ಇದ್ರ ಬಗ್ಗೆ. ನಾವು ರೋಲ್ ಮಾಡೆಲ್ ಆಗ್ಬೇಕಾರೆ ನಾವು ಈಗ ನಮ್ಮ ವಿಡಿಯೋ ನೋಡ್ತಾರೆ, ಆಮೇಲೆ ನಾವು ಈವನ್ ಆಫ್ ದಿ ರೆಕಾರ್ಡ್ ಆಲ್ಸೋ, ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಾ, ನಂತರನು ಕೂಡ ನಾವು ಹಾಗೆ ಬಿಹೇವ್ ಮಾಡ್ಬೇಕು. ಯಾಕಂದ್ರೆ ಹೊರಗೊಂದು
ಇದೇ ರೀತಿ ಇದೇ ಹವ್ಯಾಸ ಇರುವಂತ ವ್ಯಕ್ತಿ ಭೈರವಿ ಕೆಂಪೇಗೌಡರ ಬಗ್ಗೆ ಮಾಡ್ಬೇಕು ಅಂತ ಹುಡ್ಕೊಂಡ್ ಬಂದು ಅದು ನಮ್ಗೆ ಇದೆ. ಒಂದಿನ ಉಳ್ಕೊಂಡು ಅಪ್ಲೋಡ್ ಆಗಿದೆ ನೋಡಿ, ಅಪ್ಲೋಡ್ ಆಗಿದೆ, ಯೂಟ್ಯೂಬ್ ಅಲ್ಲಿ ಇದೆ, ಅದು ವಿಶೇಷವಾಗಿದೆ. ನಾವು ವಿಶೇಷ ಸಂದರ್ಶನ ಮಾಡೋದು ಸಂದರ್ಶನ ಮಾಡೋದು. ವಿಡಿಯೋಲಿ. ಅದು ನಾನು ಅದೇ ನೋಡಿದೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಮಗ್ ಸಾಧಾರಣ ಸಿಗದೇ ಇರೋ ಅಂತ ಹೌದು. ತುಂಬಾ ಅದ್ರಲ್ಲಿ ನೀವು ನೋಡಿ ಎಲ್ಲ ಅಧ್ಯಯನ ಪಾಟೀಲ್ ಶಂಕರ್ ನಮ್ಮ ಗುರುಗಳು, ಅವರ ಮೊಮ್ಮಗ ಗಂಡ ಬಂದು ಸರ್ ನಿಮ್ಮೊಬ್ರಿಗೆ ಈಗ ಆ ವಯೋಮಾನದವ್ರು ಇರೋರು ಅವ್ರ ಬಗ್ಗೆ ಏನ್ ತಿಳಿದ್ಯೋ ಅದನ್ನ ಹೇಳಿದ್ರು. ಒಂದು 45 ನಿಮಿಷದ ವಿಡಿಯೋ ಅವ್ರಿಗೆ ಬಹಳ ಎಷ್ಟೊಂದು ಜನ ಹಳಬ್ರಿಗೆ ನೀವು ಹೇಳ್ದಾಗೆ ಒಬ್ರು ಬಂದ್ಮೇಲೆ ಇನ್ನೊಬ್ರು ಹೊರಟೋಗ್ತಾರೆ. ಬಟ್ ಈ ತರ ಮಾಧ್ಯಮಗಳಿರೋದ್ರಿಂದ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಂದ ಶಾಶ್ವತವಾಗಿ ಉಳ್ಕೊಳ್ತಾರೆ. ಪಾಪ ನಮ್ಮ ತಾತನಷ್ಟು ಕೆಲಸ ಮಾಡಿರೋರು ಅದಲ್ಲಿ ಅನ್ಸಂಗ್ ಹೀರೋಸ್ ಹೊಟ್ಟೋದ್ರು. ನಮ್ಗೆ ಸೌಭಾಗ್ಯ ಇದು ಟೆಕ್ನಾಲಜಿ. ಅದಕ್ಕೆ ಅವಳನ್ನ ಸರ್ವ ಯಂತ್ರಾತ್ಮಿಕೆ, ಸರ್ವ ತಂತ್ರಾತ್ಮಿಕೆ, ಸರ್ವ ಯಂತ್ರ ತಂತ್ರ ಮಂತ್ರ 3 ಸೇರ್ಕೊಂಡಿದೆ. ಸದುಪಯೋಗ ಮಾಡ್ಕೊಂಡು ಮುಂದಿನ ಯುವ ಕಲಾವಿದರಿಗೆ ನೋಡಿ ಮುಂದಿನ ಪಾಸ್ಟರಿಟಿಗೆ ನಾವು ಇಟ್ಟು ಹೋಗೋದು ನಮ್ಮ ಮನೆ ಮಠ ಚಿನ್ನ ಬೆಳ್ಳಿ ಅಲ್ಲ. ಈ ಒಂದಿದೆಯಲ್ಲ, ಇದು ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ. ಇದನ್ನ ನಾವು ಇಟ್ಬಿಟ್ಟು ಹೋಗ್ಬೇಕು. ನಾವೇನಾದ್ರು ಇಟ್ಟು ಹೋಗ್ಬೇಕು, ಬಿಟ್ಟು ಹೋಗ್ಬೇಕು, ಇಲ್ಲ ಕೊಟ್ಟು ಹೋಗ್ಬೇಕು. ಇದಕ್ಕೆ ನಾವು ಬದುಕಿದ್ದಕ್ಕೆ ಒಂದು ಸಾರ್ಥಕ ಬರುತ್ತೆ. ಮಹಾನುಭಾವರುಗಳನ್ನೆಲ್ಲ ನಮ್ಗೆ ಇಷ್ಟೊಂದು ಆಶೀರ್ವಾದ ಮಾಡಿರುವಾಗ ಅವ್ರದ್ದನ್ನ ನಾವು ಕ್ಯಾರಿ ಮಾಡಿ ಇನ್ನೊಬ್ರು ಕೊಡೋದು. ನಿಮ್ಮ ಶಿಷ್ಯರಾದಂತ ಸುಕನ್ಯಾ ಪ್ರಭಾಕರ್ ಮೇಡಮ್ ಕಂಚಿನ ಕಂಠ, MS ಸುಬ್ಬಲಕ್ಷ್ಮಿ ಅವ್ರ ಕಂಠ ತರನೇ ಇದೆ. ತುಂಬಾ ಅಂತೂ ತುಂಬಾ ತುಂಬಾ ಚೆನ್ನಾಗಿ ಅವರು ಭಾವಪೂರ್ಣವಾಗಿ ಹಾಡ್ತಾರೆ, ತುಂಬಾ ಅನುಭವಿಸಿ ಹಾಡ್ತಾರೆ. ನನಗಂತೂ ತುಂಬಾ ಅಲ್ಲ, ಆಕೆ ನಾನು ಏನೇನ್ ಮಾಡಿದ್ದು ನನ್ನ ಸಂಗೀತ ಸಂಕೇತದಲ್ಲಿ ಅದೆಲ್ಲಾನು ಕೂಡ ಅವರು ಈಗ ಬೇರೆ ಅವ್ರ ಶಿಷ್ಯರ ಮೂಲಕ ಪ್ರಶಿಷ್ಯರ ಮೂಲಕ ಪ್ರಸಾರ ಮಾಡ್ತಾ ಇದ್ದಾರೆ. ನಡೆಯುತ್ತೆ. ನನಗೆ ನೋಡಿ, ನಾವೊಬ್ರು ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದ್ರೆ ಬೆಳಗ್ತಾ ಇರಬೇಕು. ನನ್ನ ನಂತರ ಅವರ ನಂತರ ಹೀಗೆ ಇದು ತಲತಲ ಅಂತ ನಮಗೆ ಹೇಳಿದಾಗ ಸಾಮ್ವೇದದಿಂದ ಬಂದಿದೆ ಅಂದಮೇಲೆ ಎಷ್ಟು ಕೋಟಿ ವರ್ಷದಿಂದ ಇದೆ. ಅದು ನಾವು ಈಗ ಮಾಧ್ಯಮದ ಮೂಲಕ ನಾವು ಎಲೆಕ್ಟ್ರಾನಿಕ್ ಮಾಧ್ಯಮ ಇದೆ ನಮಗೆ. 5 ವರ್ಷ ಸತತವಾಗಿ ಕಷ್ಟಪಟ್ಟು ಅಷ್ಟೊತ್ತಿಗೆ ಆಕೆಗೆ ಬೇಕಷ್ಟು ಇದೆಲ್ಲ ಬಂದಿತ್ತು. ಬಟ್ ಇಲ್ಲಿ ಒಂದು ಗುರುಕುಲ ಪದ್ಧತಿಯಲ್ಲಿ ಅಧ್ಯಯನ ಬರ್ದಿದ್ದಾರೆ, ಅವರು ಬರ್ಕೊಂಡಿದ್ದಾರೆ. ಆಮೇಲೆ ಎಲ್ಲಿ ಹೋದ್ರು ಅದನ್ನ ಸ್ಮರಿಸ್ತಾರೆ. ಗುರುಸ್ಮರಣೆ ಅನ್ನೋದು ಇದ್ದೇ ಇದೆ. ಅವ್ರು ಬರ್ದಿರೋ ಪುಸ್ತಕ ನನಗೆ ಯಾವ ತರ ಸಿಕ್ತು ಅಂತಂದ್ರೆ, ನನಗೆ ಹೊಸ ಪುಸ್ತಕಗಳು ಕೊಂಡ್ಕೊಳ್ಳಿಕ್ಕೆ ಮನೇಲಿ ಬೈತಾರೆ, ಸಿಕ್ಕಾಪಟ್ಟೆ ಹಣ ವ್ಯವಸ್ಥೆ, ಅದಕ್ಕೆ ಹಣ ವಿಪರೀತ ದುಂಡು ವೆಚ್ಚ ಮಾಡ್ತೀಯ ಅಂತ. ನಾನ್ ಸೆಕೆಂಡ್ ಹ್ಯಾಂಡ್ ಪುಸ್ತಕ ಸಿಗತ್ತಲ್ಲ, ಆ ಅಂಗಡಿಗೆ ಹೋಗಿ ಹುಡುಕಾಡ್ತಿದ್ದಾಗ ಸುಕನ್ಯಾ ಪ್ರಭಾಕರ್ ಮೇಡಮ್ ಬರ್ದಿರೋಂತ ಸಂಗೀತಾತ್ಮಕ ಚಿಂತನ ಸೌರಭ ಅನ್ನೋ ಪುಸ್ತಕ ನನ್ ಕಣ್ಮುಂದೆ ಕಾಣಿಸಿ, ಅವ್ರು ಯಾರಿಗೋ ಅವ್ರ ಶಿಷ್ಯರಿಗೆ ಅವ್ರ ಬರ್ದಿರೋ ಹಸ್ತಲಿಪಿ ಇರೋದಕ್ಕೆ ನಾನೇ ಕೊಂಡ್ಕೊಂಡು ತಗೊಂಡ್ ಬಂದೆ. ನೋಡಿ ಯಾವ ನಾನು ಹೇಳಿದೆ, ನೀವು ಪುಸ್ತಕದಲ್ಲಿ ಆಸಕ್ತಿ ಇರೋದ್ರಿಂದ ನಿಮ್ಮ ಮಸ್ತಕದಲ್ಲಿ ಇಂಥ ವಿಚಾರಗಳಿರೋದು, ಇಲ್ಲದ್ರೆ ಅದು ದಾಖಲಾಗಲ್ಲ. ಓಕೆ. PIP ಪಾಟೀಲ್ ಪುಟ್ಟಪ್ಪ ನಂಗೆ ಗೊತ್ತಿರೋಷ್ಟು ಹೇಳ್ತೀನಿ. ಇವರು ಪ್ರೊಫೆಸರ್ K. ರಾಘವೇಂದ್ರ ರಾವ್ ಅಂತ ಒಳ್ಳೆ ವಿಮರ್ಶಕರು ಶ್ರುತಿನಲ್ಲಿ, ಅವರು ಇದು ಮಾಡ್ತಾ ಇರೋದು. ಇಲ್ಲಿ ಚತುರಂಗಾರವರು, GV ಅಯ್ಯರು, ನಾನು, ಆಮೇಲೆ ಇವರು ವೈಜಯಂತಿಮಾಲ ಅವರು ನಮ್ಮ ಜೊತೆ ಅವ್ರನ್ನ ಒಂದು ಇದರಲ್ಲೇ ಸಮ್ಮೇಳನದಲ್ಲಿ ಭೇಟಿ ಮಾಡಿದ್ರು. ಇವರು ಪ್ರೊಫೆಸರ್ ಏನ್ ಮೂರ್ತಿರಾಯ್ತು, 101 ವರ್ಷ ಇದ್ದವರು ಅವರು. ಆಮೇಲೆ ನನ್ನ ಪುಸ್ತಕ ಬಿಡುಗಡೆ ಆದ ಡಾಕ್ಟರ್ ಪ್ರಭುಶಂಕರ್, ಪ್ರೊಫೆಸರ್ CD ನರಸಿಂಹರಾವ್, ಆಮೇಲೆ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು, ಆಮೇಲೆ ಪೇಜಾವರದ ನಂದು ಇನ್ನೊಂದು ಪುಸ್ತಕ ಮಾಡಿದ್ದು ಪೇಜಾವರದ ವಿಶ್ವೇಶ್ವತಿ ಇದ್ರು, ಆಮೇಲೆ ಮಾಸ್ಟರ್ ಹಿರಣ್ಣಯ್ಯ, ಆಮೇಲೆ ನಾನು ಮತ್ತು ಪ್ರೊಫೆಸರ್ CD ಪುಸ್ತಕ. ಇದು ನನ್ನ ಮೂಲರಿರೋದು. ಮೇಡಮ್ ಅವ್ರ ತಂದೆ ಪ್ರೊಫೆಸರ್ H. ಸುಬ್ರಾವ್ ಅಂತ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ರು. ಇದು ಆ ಫೋಟೋಗಳು ಇಲ್ಲೆಲ್ಲ. ಆಮೇಲೆ ನನಗೆ ಗೋಲ್ಡನ್ ಜುಬ್ಲಿ ಅವಾರ್ಡ್ ಮೈಸೂರು ಯೂನಿವರ್ಸಿಟಿ ಬಂದಾಗ ರಂಗಪ್ಪನವರು ಅವ್ರ ಜೊತೆ ಎಲ್ಲ ನನಗೂ ಸಿಕ್ತು. ಸುಬ್ರಾವ್ ಅಂದ್ರೆ ಹಾಗಾದ್ರೆ ನಿಮ್ ತಂಗಿ ತಂಗಿ ಇರ್ಬೇಕಿಲ್ಲ, ಅಕ್ಕ ಇರ್ಬೇಕು. ಶ್ರೀನಿವಾಸ್ ಇದು ಇವರು ವೈಜಯಂತಿ ಅವರು, ಅಲ್ಲ ವೈಜಯಂತಿ ಅಲ್ಲ, ಅರವಿಂದ್ ಮೂರ್ತಿ ಅವರ ಮಿಸ್ಸಸ್ ಜಯಂತಿ ಅವರು ಇಲ್ಲ ರಿಲೇಟಿವ್ ಇಲ್ಲ ಇವ್ರೊಬ್ಬರೇ ಮಗಳು, ಹೆಣ್ಮಗಳು. ಅವರು AP ಶ್ರೀನಿವಾಸ ಮೂರ್ತಿಗಳು ಸೊಸೆ ಆಕೆ. ಅರವಿಂದ್ ಮೂರ್ತಿ ಅವರು ಇದಾರಲ್ಲ, ಅವರು ಇವ್ರ ತಂದೆ ಜೊತೆ ಕಾಂಟೆಂಪ್ರರಿ, ಸಮಕಾಲೀನರು. ನೋಡಿ ಇದೆಲ್ಲ ನೋಡಿ, ನಾನು ತಿರುಚನಪಳ್ಳಿ, ನಾನು ಸುಕನ್ಯಾ ಇವರು ಇದು ಮಾಡ್ತಾ ಇರೋದು. ಆಮೇಲೆ ಅಲ್ಲಿ ಅದು MS ನಾಗರಾಜರ ಅಂತ ಆರ್ಕಿಟೆಕ್ಟು, ನನಗೊಂದು ಅವಾರ್ಡು. ಆಮೇಲೆ ಇದು ಅಷ್ಟೇ, ರೋಟ್ರಿ ಲಯನ್ನು. ಇವರು ಒಬ್ಬರೇ ನೋಡಿ, ಪ್ರೊಫೆಸರ್ SK ರಾಮಚಂದ್ರ ಅಂತ ದೊಡ್ಡ ಇವರು, ಅವರ ಜೊತೆ ನಾನು
ದೀಪ ಬೆಳಗುವಂತ ಅವ್ರ ಪುಸ್ತಕ ಶತಾವಧಾನಿ ಗಣೇಶ್ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಇದು ಅಷ್ಟೇ ನಾನು ಮೈಸೂರು ದಸರಾದಲ್ಲಿ ಪ್ರತಿ ವರ್ಷ ಸೆಲೆಕ್ಷನ್ ಕಮಿಟಿಲಿ ಇದ್ದೆ. ಆಗ ದಸರಾ ಪ್ರತಿ ವರ್ಷನೂ ಇದ್ದೆ, ಒಂದು 10 ವರ್ಷ. ಇದು DVG ಸಭಾಂಗಣದಲ್ಲಿ 125 ವರ್ಷ ಸಂಗೀತ ಕಲಾರತ್ನ ಶಂಕರ್ ನಾನು ನಮ್ಮಿಬ್ಬರ ನನ್ನ ಒಂದು ಡೈರೆಕ್ಷನ್ ಅಲ್ಲಿ ಮಾಡಿರೋದು. ಇದು ವಿಷ್ಣುವರ್ಧನ್ ಅಲ್ಲವರ್ಧನ್. ಇದು ಬಹಳ ರೇರೆಸ್ಟ್ ಫೋಟೋಗ್ರಾಫ್. ಗಾನಭಾರತಿ ಸ್ಥಾಪನೆ ಡಾಕ್ಟರ್ ಪ್ರಭುಶಂಕರ, ನಾನು ಪ್ರೊಫೆಸರ್ ಎನ್ ಮೂರ್ತಿರಾಯರು, ಇವರು HR ಲೀಲಾವತಿ ಅವ್ರ ತಂದೆ 108 ವರ್ಷ ಅಠಾಣ ಬಾಪು ರಾಮಣ್ಣ ಅಂತ. ಇವರು ಪ್ರೊಫೆಸರ್ GT ನಾರಾಯಣ ರಾಯರು ಅಂತ. ನಾವೆಲ್ಲ ಒಟ್ಟಿಗೆ ಗಾನಭಾರತಿನಲ್ಲಿ ಕೆಲಸ ಮಾಡೋದು ನೋಡಿ. ಅವರು ಅಲ್ಲಿದೆಲ್ಲ ಅದು ಹಿರೇಮಗಳೂರು ಕಣ್ಣಂಜು. ಅಲ್ಲಿ ನಾವು ಅಲ್ಲಿ ಹೋದಾಗ ನಮಗೆ ಅವರು ಸನ್ಮಾನ ಮಾಡಿದ್ರು ಹಿರೇಮಗಳೂರಿನಲ್ಲಿ. ಅಲ್ಲಿದು ಎಲ್ಲ ಮಾಡಿದ್ದು. ಇದು ದಸರಾ ಚಿಂತನೆ ಅಂತ ವಿಶೇಷವಾದ್ದು. ಆಗ GK ರವೀಂದ್ರ ಕುಮಾರ್ ಅಂತ ಅವರು ಇದೀಗಲೂ ದಸರಾದಲ್ಲಿ 10 ಚಿಂತನೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. 185 ಚಿಂತನೆಗಳಿದೆ ನನ್ನದು. ಜೊತೆಗೆ ರೂಪಕಗಳಿದೆ, ರೇಡಿಯೋ ರೂಪಕಗಳಲ್ಲಿ ವಿದ್ಯಾಭೂಷಣ್ ಜೊತೆ. ಅವ್ರಿಗೆ ಅಲ್ಲ, ಅವರಿಂದ ದಾಸ ಸಾಹಿತ್ಯದ ಏನೇನಿದೆಯೋ ಅವರು ಪೂರ್ಣ ಪ್ರಮಾಣದ ಕಚೇರಿನ ದಾಸ ಸಾಹಿತ್ಯದ ಮೂಲಕ ಮಾಡಿರುವಂತ ಏಕೈಕ ವ್ಯಕ್ತಿ. ಇದು ಅಷ್ಟೇ. ನಾವು ಡೆಹ್ರಾಡೂನ್ ಹೋದಾಗ ಅಲ್ಲಿ ಸೌತ್ ಇಂಡಿಯನ್ ಕಲ್ಚರಲ್ ಅಸೋಸಿಯೇಷನ್ ಅಂತ ಅಲ್ಲಿ ನಮಗೆ ಸನ್ಮಾನ ಮಾಡಿ ಕಾರ್ಯಕ್ರಮ ಏರ್ಪಡಿಸಿ. ಇಲ್ಲೂ ಇದೆ, ಇಲ್ಲಿ ಅಲ್ಲ ಇದು ಇದೆ, ಬ್ಯಾನರು ಇದೆ. ಹೀಗೆ ಡೆಹ್ರಾಡೂನ್ ಅಲ್ಲಿ ಮಾಡಿರೋದು. ಆಮೇಲೆ ಮಿಲಿಟರಿ ಅಕಾಡೆಮಿಲಿ ಕರೆಸಿದ್ರು. ಹೀಗೆ ಎಷ್ಟು ಇದು ನೋಡಿ, ಇಲ್ಲಿ ಇದೆಯಲ್ಲ ಇದು ರಾಜ್ಯ ಪದ್ಮಶ್ರೀ ಅವರು ಬ್ಯಾಂಕಿಂದ ರಾಜ್ಯ ಪ್ರಶಸ್ತಿ ಬಂತು ನೋಡಿ. ಇದು ಅಷ್ಟೇ, ವಿದ್ಯಾ ವಿಶಾರದ ಜಯಚಾಮರಾಜೇಂದ್ರ. ನಾನು ಹೇಳಿದ್ನಲ್ಲ, ಬುಕ್ ರಿಲೀಸ್ ಆಯ್ತು. ಇವರು ಸುಕನ್ಯಾ, ಇವರು ಡಾಕ್ಟರ್ ಕೃಪಾ ಪಡ್ಕೆ, ಆಕೆನೂ ನಮ್ಮ ಶಿಷ್ಯ. ಇವರು ಮೈಸೂರು M ನಾಗರಾಜು, ನಾನು ಮಿಸ್ಸಸ್ಸು ನಾನು. ಆಮೇಲೆ ಇವರು ಇದರದ್ರಲ್ಲಿ ಅವ್ರ ಹೆಸರಲ್ಲಿ ಸಂಸ್ಕಾರ ಭಾರತಿಯವರು. ಆಮೇಲೆ ಇವರು ಮೂರ್ತಿ ಪ್ರೊಫೆಸರ್ ಇದು ರಾಮಮೂರ್ತಿ ರಾವ್ ಅಂತ. ಇವರು ಮೈಸೂರು ಮಂಜುನಾಥ್. ಇವರು ನನ್ನ ಪುಸ್ತಕದ ಬಗ್ಗೆ ಬಿಡುಗಡೆ ನೋಡಿ. ಇಲ್ಲಿ ವೆಂಕಟಾಚಲ ಶಾಸ್ತ್ರಿಗಳಿದ್ದಾರೆ, ಇಲ್ಲಿ ಅವರೇ ನಂಗೆ ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಎಲ್ಲ ದೊಡ್ಡ ದೊಡ್ಡ ಇವರು ಆನರಿ ರೊಟೇರಿಯನ್. ಆಮೇಲೆ ಇದು ಭಾರತೀಯ ವಿದ್ಯಾಭವನದಲ್ಲಿ ಫಂಕ್ಷನ್ ಇನ್ನಾಗಲೂ ಮಾಡ್ತಾರೆ. ತುಳಸಿ ರಾಮಚಂದ್ರ ಅವರು ಇದ್ದಾರೆ ನೋಡಿ, ತುಳಸಿ ರಾಮಚಂದ್ರ ಅವರು ಇದ್ದಾರೆ. ಅವರೇ ಕಲಾ ಇದರ ವಿಭಾಗಕ್ಕೆ ಇದಾಗಿರೋದು. ಈ ತರ ನೋಡಿ, ಇಲ್ಲೆಲ್ಲ ಇದೆ. ದತ್ತಿಗಿರಿ ಪುಸ್ತಕ ನನಗೆ ಸನ್ಮಾನ ಮಾಡ್ತಾರೆ ಪ್ರೊಫೆಸರ್ ಎನ್ ಮೂರ್ತಿರಾಯರು. ಒಂದು ಜಯಿಸಬೇಕು, ಇದು ಜಯಿಸಬೇಕು ಅಂತ ಜಗನ್ಮೋಹನ್ ಪ್ಯಾಲೇಸ್ ಎಲ್ಲ ಸಂಸ್ಥೆಯವರು ಏರ್ಪಾಡು ಮಾಡಿದ್ರು. ಆವಾಗ ಅವರೇ ಮುಖ್ಯ ಇದರಾಗಿದ್ದವರು. ಎಷ್ಟೋ ಸಾವಿರಾರು ಕಾರ್ಯಕ್ರಮಗಳಾಗಿದೆ. ಆಮೇಲೆ ತಿರುಪತಿ ದೇವಸ್ಥಾನದಲ್ಲಿ ಕರೆಸಿ ನನಗೆ ಮಾಡಿರೋದು. ಮತ್ತೂರು ಕೃಷ್ಣಮೂರ್ತಿಗಳು ಶಿವಮೊಗ್ಗದಲ್ಲಿ, ಇಲ್ಲಿ ಸುಕನ್ಯಾ ಅವರ ಸಂಸ್ಥೆಯಲ್ಲಿ ಕರೆದವಾಗ ಇದಾಡಿ ಲೆಕ್ಚರ್ ಏರ್ಪಾಡು ಮಾಡಿರೋದು. ಇವರು ಚಂದ್ರಶೇಖರಿ ಅಂತ, ಮೈಸೂರು ವಿಶ್ವೇಶ್ವರರು ಅವ್ರ ದೊಡ್ಡಪ್ಪ, ಅವರು ನನಗೆ ಸನ್ಮಾನ ಮಾಡಿರೋದು. ಗಣಪತಿ ಸ್ವಾಮೀಜಿಗಳು. ಇದು ಚಂದ್ರಶೇಖರ್ ಅಂತ, ಇವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಒಳ್ಳೆ ಸುಕನ್ಯಾ ಮಾಡಿಸ್ತಾ ಇರೋದು. ಪುಸ್ತಕದ ಬಿಡುಗಡೆಯಲ್ಲೆಲ್ಲ ಆಕೆ ಇದ್ದಾರೆ. ಇವರು KV ಮೂರ್ತಿಗಳು ಹಲವಾರು ಸಂಸ್ಥೆಗಳಲ್ಲಿದ್ದರು. ಅದು ಹೀಗೆ ನಂಗೆ ಜ್ಞಾಪಕ. ಇದು ಪ್ರಮೋದಾದೇವಿ ಮೇಡಮ್ ಅವರು ಪುಸ್ತಕ. ಆಮೇಲೆ ನೋಡಿ, ಸುಕನ್ಯಾ ಪ್ರಭಾಕರ್ ಆಗ ಕಮಿಟಿ ಮೆಂಬರ್ ಆಗಿದ್ರು ಸಂಗೀತ ನೃತ್ಯ ಅಕಾಡೆಮಿಗೆ. ಆಮೇಲೆ ಇವರು ಮೈಸೂರು ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ವೈಸ್ ಚಾನ್ಸಲರು. ಹೆಸರು ಈಗಾಗಿರೋದು. ಅವ್ರ ಹಿಂದೆ ಇದ್ದಾರೆ ಲೇಡಿ ಒಬ್ರು ಇದ್ದಾರಲ್ಲ, ಸರ್ವಮಂಗಳ ಶಂಕರ್ ಅವರು ಇದ್ದಾರೆ ನೋಡಿ. ಇಲ್ಲಿ ಅಷ್ಟೇ ನನ್ನ ಪುಸ್ತಕದ ಬಿಡುಗಡೆ ಇಸಬೇಕು. ಆಕೆನೆ ಟೈಟಲ್ ಸಾಂಗ್ ಪ್ರಾರ್ಥನೆ ಮಾಡಿ, ಇಸಬೇಕು ಇದು ಜಯಿಸಬೇಕು ಅಂತ ಪುಸ್ತಕ ತೋರಿಸ್ತೀನಿ ಆಮೇಲೆ. ಅಲ್ಲಿ 3 ತಗೊಂಡು ಸುಮ್ಮನೆ ತೆಕ್ಕೊಂಬಿಡಿ, ಇನ್ನೇನು ಹೇಳಲ್ಲ. ಎಲ್ಲ ಇನ್ನೂ ಇದೆ. ಇಲ್ಲಿ ಇನ್ನು ಇಂಪಾರ್ಟೆಂಟ್ ಕೆಲವಿದೆ ನನ್ನ ರೂಪಕಗಳು.
ಸಂಗೀತ ಸಾಹಿತ್ಯ ಶಾಸ್ತ್ರ ಕಲಾಭೂಷಣ ಅಂತ ಒಂದು